hospitals transplant, organ transplant ಅಲ್ಲಿ it is a center of excellence in India. ನಮ್ಮ ದೇಶದಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಈ ಟ್ರಾನ್ಸ್ಪ್ಲಾಂಟ್ ಏನೇನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ದು ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ಇಸ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಇನ್ ಇಂಡಿಯಾ. ಅಷ್ಟು ಹೈ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟ್ಸ್ ನಾವು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹೃದಯದ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಹೃದಯ ಹಾರ್ಟ್ ಫೇಲ್ಯೂರ್ ಆದವರಿಗೆ ಹೃದಯದ ಟ್ರಾನ್ಸ್ಪ್ಲಾಂಟ್, ಲಂಗ್ಸ್ ಫೇಲ್ಯೂರ್ ಆದವರಿಗೆ ಶ್ವಾಸಕೋಶಗಳ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಫೇಲ್ಯೂರ್ ಆದವರಿಗೆ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್. ಹೀಗೆ ಬೇರೆ ಬೇರೆ ಅಂಗಾಂಗಗಳು ವೈಫಲ್ಯವಾದಾಗ ಟ್ರಾನ್ಸ್ಪ್ಲಾಂಟ್ಗಳನ್ನ ಬಹಳ ಯಶಸ್ವಿಯಾಗಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇದಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಬಿರುದು ಬಂದಿದೆ ಸ್ಪರ್ಶ. ಆದರೆ ತಮಗೆಲ್ಲ ಗೊತ್ತಿರ್ಬೋದು, ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಡೋನರ್ ಡಿಫಿಷಿಯನ್ಸಿ ಇದೆ. ಅಂದ್ರೆ ಬಹಳಷ್ಟು ಡೋನರ್ಸ್ ಮುಂದೆ ಬರೋದಿಲ್ಲ, ಅಥವಾ ಈ ರಿಸಿಪಿಯನ್ಸ್ ವೇಟಿಂಗ್ ಲಿಸ್ಟ್ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಆದಷ್ಟು ಬೇಗ ಆರ್ಗನ್ಸ್ ಅಂದ್ರೆ ಈ ಅಂಗಾಂಗಗಳು ಸಿಗೋದಿಲ್ಲ. ಹಾಗಾಗಿ ಬಹಳಷ್ಟು ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋರಿಗೆ ಅವ್ರ ತೊಂದರೆಗಳಿಂದ ರಿಪೀಟೆಡ್ ಆಸ್ಪತ್ರೆ ಅಡ್ಮಿಷನ್ಸ್ ಆಗ್ತಾ ಇರ್ತಾರೆ. ಇದೇ ಕಾಯುವಿಕೆನಲ್ಲೇ ಅವರು ಜೀವ ಕಳೆದುಕೊಂಡು ಹೋಗುವಂತ ಪರಿಸ್ಥಿತಿಗಳು ಬರಬಹುದು. ಆದರೆ ಆಲ್ ಓವರ್ ದ ವರ್ಲ್ಡ್ ಈ ತೊಂದರೆ ಇರೋದ್ರಿಂದ ನಾವು ಆರ್ಟಿಫಿಷಿಯಲ್ ಆರ್ಗನ್ಸ್ ಡೆವಲಪ್ ಮಾಡ್ತಾ ಇದ್ದೇವೆ. ಅಂದ್ರೆ ಕೃತಕ ಅಂಗಾಂಗಗಳು, ಆರ್ಟಿಫಿಷಿಯಲ್ ಆರ್ಗನ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಕಿಡ್ನಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಲಿವರ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಹಾರ್ಟ್ ಆಗಿರ್ಬೋದು, ಅಥವಾ ಅದೇ ತರ ಬೇರೆ ಬೇರೆ ಆರ್ಗನ್ಸ್. ಇಂತಹ ಪೇಷಂಟ್ಸ್ಗಳಿಗೆ ಈ ತರದ ಆರ್ಟಿಫಿಷಿಯಲ್ ಅಂಗಗಳು, ಕೃತಕವಾದ ಅಂಗಗಳು ಬಹಳಷ್ಟು ಹೆಲ್ಪ್ ಆಗ್ತದೆ. ಯಾವಾಗ ಅವರು ತುಂಬಾ ಸೀರಿಯಸ್ ಇದ್ದಾಗ, ಕೆಲವೇ ಗಂಟೆಗಳು ಅಥವಾ ಕೆಲವೇ ದಿನಗಳು ಮಾತ್ರ ಬದುಕುಳಿಯುವಂತಹ ಸಂದರ್ಭ ಇದ್ದಾಗ ಈ ತರದ ಕೃತಕ ಅಂಗಾಂಗಗಳು ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುತ್ತದೆ. ಈಗ ನೀವು ಟ್ರಾನ್ಸ್ಪ್ಲಾಂಟ್ ಹತ್ರ ನಾವು ಸಕ್ಸಸ್ ಇಂತ ಒಳ್ಳೆ ಕೆಲಸ ಮಾಡುವಷ್ಟು ಶಕ್ತಿ ಉದಯಕ್ಕೆ ಬರುತ್ತೆ. ವಾಪಸ್ ಅವರು ತುಂಬ ಜೀವನವನ್ನ ನಡೆಸುವಂತ ಶಕ್ತಿ ಅವ್ರಿಗೆ ಬರುತ್ತೆ. ಇಂತಹ ಒಂದು ಟೆಕ್ನಾಲಜಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇರೋದ್ರಿಂದ ಮತ್ತು ಇಂಥ ಪೇಷಂಟ್ಸ್ ಅವಶ್ಯಕತೆ ಇರೋದ್ರಿಂದ ಕರ್ನಾಟಕದಲ್ಲೇ ಮೊದಲನೇ ಮತ್ತು ಎರಡನೇ ಪೇಷಂಟ್ ನಮ್ಮಲ್ಲೇ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ವಿ. ಈ ಟ್ರೀಟ್ಮೆಂಟ್ ನ ಸಕ್ಸಸ್ಫುಲ್ ಸ್ಟೋರಿನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಇವತ್ತು ಈ ಮೀಟಿಂಗ್ ಕರೆದಿದೆ. ಥ್ಯಾಂಕ್ ಯು ವೆರಿ ಮಚ್. Thank you very much for taking your time from all your busy routines and being here with us today. And this is actually a very proud and moment of great joy for all of us at the hospital at Sparsh Nagar, because we have two of our patients with us who have gone through a very complex and very rare procedure. Thanks to the fabulous work done by our complete cardiac science department, which is led by Dr. Ashwin, our CPS surgeon, and Dr. Veeran, our senior cardiologist, and of course ably supported by Dr. Madhu, Dr. Shiv Prakash, and the OT and the ICU team and all other departments who have been involved in this. Our consultants will talk in more detail about the procedure, but all I want to highlight is that the CELVAT procedure that we have done really puts us at the forefront of work in cardiac sciences and really showcases the ability of Sparsh Hospital. Some patients say other machine. These are the new terminators now. Our battery is there. Pressing consumer low battery signal. So after our signal, 8 hours battery change. So this is a beautiful demonstration of where science and biology meets together. So it's very high-end procedure. ತುಂಬಾ ದೇಶಗಳಲ್ಲಿ ಆಗೋದಿಲ್ಲ. ವರ್ಲ್ಡ್ ಅಲ್ಲಿ ಬೇರೆ ಕೇಸ್ ನಾವೇಳ್ತೀವಲ್ಲ, ಮೂನ್ ಮೇಲೆ ಹೇಳೋಷ್ಟು ರೇರ್ ಎಲ್ಲ ಕಂಟ್ರೀಸ್ ಆಗೋದಿಲ್ಲ. And luckily India the first 2 cases of heart rate 3 have been performed in this hospital. We are ourselves proud of ourselves, proud for the patients. Patients ಇಬ್ಬರು ಒಂಥರ ಜೀವನದಲ್ಲಿ ಅತ್ಯಂತ ಹುಮ್ಮಸ್ ಇಟ್ಕೊಂಡು ವೆರಿ ಪಾಸಿಟಿವ್ optimistic life lead ಮಾಡ್ತಾರೆ. This is a great boon. Basically you may ask ಯಾಕೆ ಡಿವೈಸ್ ವೈ ನಾಟ್ ಟ್ರಾನ್ಸ್ಪ್ಲಾಂಟ್ ಅಂತ.
ಅಶ್ವಿನ್ ಸರ್ ಆಗಲೇ ಹೇಳಿದ್ದಾರೆ, ಎಲ್ಲರಿಗೂ ಹಾರ್ಟ್ ಸಿಕ್ಕೋದಿಲ್ಲ ಅಥವಾ ಇನ್ನೂ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೂಡ ಸೂಟಬಲ್ ಆಗಿರೋದಿಲ್ಲ. 70 ವರ್ಷ 75 ವರ್ಷ ಆದ್ಮೇಲೆ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವ್ರಿಗೆ ವೆರಿ ಪವರ್ಫುಲ್ ಆಗಿ ಇಮ್ಯೂನ್ ಸಪ್ರೆಷನ್ ಅಂತ ಇಮ್ಯುನಿಟಿನ ಕಮ್ಮಿ ಮಾಡುವಂತ ಔಷಧಿ ಕೊಟ್ಟಾಗ ಎಷ್ಟೋ ಸರಿ ತೀರಾ ವಯಸ್ಸಾದವರು ಅದನ್ನು ಟಾಲರೇಟ್ ಮಾಡೋದೂ ಇಲ್ಲ. ಸೊ ದೇರ್ ಇಸ್ ಎ ಸಬ್ಸೆಟ್ ಆಫ್ ಪೇಷಂಟ್ಸ್ ವೇರ್ ಎಲ್ವೈಡ್ ಇಸ್ ದಿ ಓನ್ಲಿ ಆಪ್ಷನ್. ಸೊ ಈ ಡಿವೈಸ್ ಹಾಕಿದಾಗ ಮೊದಲು ಏನ್ ಮಾಡ್ತಾ ಇದ್ರೆ ಹಾರ್ಟ್ ಸಿಕ್ಕಿಲ್ಲ ಅಂತ ಇದನ್ನ ಹಾಕಿ ಬ್ರಿಡ್ಜ್ ಟು ಟ್ರಾನ್ಸ್ಪ್ಲಾಂಟ್ ಅಂತ ಸ್ವಲ್ಪ ದಿವಸ ಇದಿರುತ್ತೆ, ಹಾರ್ಟ್ ಸಿಕ್ಕಾಗ ಹಾರ್ಟ್ ಹಾಕ್ಬಿಟ್ಟು ಈ ಮಿಷಿನ್ ತೆಗಿತೀವಿ. ಬಟ್ ವಾಟ್ ವಿ ರಿಯಲೈಸ್ ಓವರ್ ಪೀರಿಯಡ್ ಆಫ್ ಟೈಮ್ ಇಸ್ ಈ ಮಿಷಿನ್ ಚೆನ್ನಾಗಿ ವರ್ಕ್ ಮಾಡ್ಕೊಂಡು 7 ವರ್ಷ 10 ವರ್ಷ 15 ವರ್ಷ ವಿ ಹ್ಯಾವ್ ಬ್ಯಾಟರ್ ನೌ. ಸೊ ದಿಸ್ ಬಿಕಮ್ಸ್ ವಾಟ್ ವಿ ಕಾಲ್ ಎ ಡೆಸ್ಟಿನೇಷನ್ ಥೆರಪಿ ಅಂತ. ಇದೇ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬಿಡುತ್ತೆ ಎಷ್ಟೋ ಜನಕ್ಕೆ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗೋದಿಲ್ಲ. ಬೇಸಿಕ್ ಮೆಡಿಕಲ್ ಕೇರ್, ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಮ್ಯೂನೋ ಸಪ್ರೆಷನ್ ಬೇಕಾಗಲ್ಲ, ಸೆಕೆಂಡರಿ ಇನ್ಫೆಕ್ಷನ್ಸ್ ಅದು ಇದು ಬಹಳ ಕಡಿಮೆ. ದಿಸ್ ಮಿಷನ್ಸ್ ಆರ್ ವೆರಿ ಹೈ ಎಂಡ್ ಮಿಷನ್ಸ್. ಸೊ ಫೇಲ್ಯೂರ್ ರೇಟ್ಸ್ ಆರ್ ನಿಲ್. ಶಸ್ತ್ರಚಿಕಿತ್ಸೆಯನ್ನು ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಕೃತಕ ಹೃದಯವನ್ನು ಅಳವಡಿಸುವಂಥದ್ದು, ಅಂದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಏನು ಹೇಳ್ತೀವಿ. ಇದು 3ನೇ ತಲೆಮಾರಿನ ಕೃತಕ ಹೃದಯ, ಲೆಫ್ಟ್ ವೆಂಟ್ರಿಕ್ಯುಲರ್ ಮತ್ತು ಕೃತಕ ಹೃದಯ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳ್ತೀವಿ. ಅದರ ಹೆಸರು ಹಾರ್ಟ್ ಮೇಟ್ 3 ಅಂತ ಹೇಳಿ ನಮ್ಮ ಕರ್ನಾಟಕದ 2 ಪೇಷಂಟ್ಸ್ಗೆ ಇವತ್ತು ಅಳವಡಿಸ್ಬಿಟ್ಟು ನಾವು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ. ಅಂದರೆ ಹಾರ್ಟ್ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗೆ ಮತ್ತೆ ಮರುಜೀವ ಪಡೆಯುವಂಥ ಇಂಥ ಆಪ್ರೇಷನ್ ಇಟ್ ಈಸ್ ಅ ಹೋಪ್ ಆಫ್ ರೇ ಆಫ್ ಹೋಪ್ ಅಂತ ಹೇಳ್ತೀವಿ, ಅಥವಾ ಮರುಜೀವ ಅಂತ ಹೇಳ್ತೀವಿ. ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ. ಬೇರೆ ಎಲ್ಲೂ ಪೇಷಂಟ್ಸ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಇಂಥ ಆಪರೇಷನ್ ನಾವು ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷ. ಇಲ್ಲ ಅದು ಆ ಥರದ್ದು ಅವರು ಪೇಷಂಟ್ ಇಂಥ ಆಪ್ರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ಅವರು ತುಂಬ ಪ್ರೊಟೆಕ್ಟೆಡ್ ಇರುವಂಥ ಬ್ಯಾಗ್ನಲ್ಲಿ ಇರುತ್ತೆ. ಆಮೇಲೆ ಆ ವೈರ್ಗಳು 5 ಲೇಯರ್ಗಳು ಕವರಿಂಗ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಅದು ಮುರಿಲಿಕ್ಕೆ ಆಗೋದಿಲ್ಲ. 3ನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಮಷಿನ್ ಆಗಿರೋದ್ರಿಂದ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಈ ಥರದ ತೊಂದರೆಗಳು ಆಗದೇ ಇರೋ ಥರ ಡಬಲ್ ಪ್ರೊಟೆಕ್ಷನ್ ಇರುವಂಥ ಮಷಿನ್ ಆಗಿದೆ. ಅದಕ್ಕೆ ಅವ್ರಿಗೆಲ್ಲ ಒಂದು ಸ್ನಾನಕ್ಕೋಸ್ಕರ ಸ್ಪೆಷಲ್ ಕವರ್ ಇರ್ತದೆ. ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕ್ಕೊಂಡು ನಾರ್ಮಲ್ ಲೈಫ್, ನಾರ್ಮಲ್ ಸ್ನಾನ ಮಾಡ್ಬೋದು, ನಾರ್ಮಲ್ ಆ್ಯಕ್ಟಿವಿಟಿ ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬೋದು. ತುಂಬ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇದು ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್. ಮಳೆಗೆಲೆ ಬಂದರೆ ಇದು ಭಾರತದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗ ಪೇಷಂಟ್ಗಳಿಗೆ ಮಾಡಿದ್ರು. ಭಾರತದಲ್ಲಿ ಮಾಡಿದ್ದಾರೆ, ಬೇರೆ ಸ್ಟೇಟ್ಗಳು ಮತ್ತು ಬೇರೆ ದೇಶಗಳಿಂದ ಬಂದ. ಯಾಕಂದರೆ ಇಂಥದೇ ಆಪ್ರೇಷನು ಅಮೇರಿಕಾದಲ್ಲಿ ಮಾಡಿಸ್ಕೋಬೇಕಂದ್ರೆ ಇದರಿಂದ 10 ಪಟ್ಟು ಜಾಸ್ತಿ ಖರ್ಚಾಗುತ್ತೆ. ಕೆಲವೊಂದು ಸರಿ ಬೇರೆ ದೇಶದಿಂದ ಇಲ್ಲಿ ಬಂದು ಪೇಷಂಟ್ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಆದರೆ ಅಷ್ಟು ಸೆಕೆಂಡ್ ಜನ್ರೇಷನ್ನು, ಫಸ್ಟ್ ಜನ್ರೇಷನ್ ಆ ಥರದ ಆಗಿದೆ. 3rd ಜನ್ರೇಷನ್ನು ಕರ್ನಾಟಕದ ಪೇಷಂಟ್ಗೆ ಇದೆ ಮೊದಲನೇ ಬಾರಿ. ಇಂಥ ಆಪರೇಷನ್ಗೆ ಇನ್ಶೂರೆನ್ಸ್ ಸೌಲಭ್ಯ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ. ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಮಗೆಲ್ಲ ಇನ್ಫಾರ್ಮ್ ಮಾಡ್ಬೋದು. ಇನ್ಶೂರೆನ್ಸ್ ಮುಂದೆ ಇಂಥ ಪೇಷಂಟ್ಸ್ಗಳಿಗೆ ಕವರ್ ಮಾಡುವಂಥ ಒಂದು ಸಂದರ್ಭ ಬರ್ತದೆ. ಯಾಕಂದರೆ ಇಂಥ ಪೇಷಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಶೂರೆನ್ಸ್ ಕಂಪ್ನಿಗಳಿಗೂ ಗೊತ್ತಾಗುತ್ತೆ. ಇಂಥ ಭಾಳಷ್ಟು ಪೇಷಂಟ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ವೇಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಈ ಥರದ ಟ್ರಾನ್ಸ್ಪ್ಲಾಂಟ್ ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದಷ್ಟು ಬೇಗ ಈ ಕೃತಕ ಹೃದಯ ಅಳವಡಿಸ್ಕೊಳ್ಬೋದು ಅಂತ. ಬಡವರಿಗೆ ಸೌಕರ್ಯ ಅಂತಲ್ಲ, ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ನಾವು ಲಿಸ್ಟಿಂಗ್ ಮಾಡ್ತೀವಿ. ಏನಂತಂದರೆ ಎಲ್ಲರಿಗೂ ಹೃದಯ ಸಿಗೋದಿಲ್ಲ. ಹೃದಯ ಸಿಗೋದು ಭಾಳ ಕಷ್ಟ. ಮ್ಯಾಚಿಂಗ್ ಹೃದಯ ಸಿಕ್ಕೋದು ತುಂಬ